ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನಿ ಔದುಂಬರ ಸದಾಭಾಸ ಚಿದಂಬರ ನಮೋऽस्तु ತೇ ಪ್ರಸನ್ನವದನಾಕ್ಷಂ ಚ ಸರ್ವದೇವಸ್ವರೂಪಿಣಂ ತತ್ಪಾದೋದಕಜಾಧಾರ ನಿಪತಂತಿ ಸ್ವಮೂರ್ಧನಿ ತಯಾ ಸಂಕ್ಷಾಲಯೇ ದೇಹೇ ಬಾಹ್ಯ ಅಂತರ್ಗತಂ ಮಲಂ ತತ್ಕ್ಷಣಾದ್ವಿರಜೋ ಮಂತ್ರೋ ಜಾಯತೆ ಸ್ಫಟಿಕೋಪಮಃ. ಶ್ರೀ ಗುರುಭ್ಯೋ ನಮಃ. ಪ್ರತಿ ಗುರುವಾರದಂತೆ ಈ ಗುರುವಾರವೂ ನಾವು ಸತ್ಸಂಗವನ್ನು ಮಾಡಬೇಕಾಗಿತ್ತು. ಆದರೆ ಮಳೆಯ ಕಾರಣದಿಂದಾಗಿ ಶುಕ್ರವಾರದ ದಿನ ಸತ್ಸಂಗವನ್ನು ಮಾಡಿದ್ದೀವಿ. ಇವತ್ತು ಗುರುಗೀತೆಯ ಇನ್ನೊಂದು ಧ್ಯಾನ ಶ್ಲೋಕವನ್ನು ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಈ ಗುರುಗೀತೆಯ ಧ್ಯಾನ ಶ್ಲೋಕದಲ್ಲಿ ಸಹ ಗುರುವಿನ ಪಾದೋದಕದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಗುರುವಿನ ಪಾದೋದಕದ ಮಹಿಮೆಯನ್ನು, ಅದು ಎಷ್ಟು ಶ್ರೇಷ್ಠವಾದದ್ದು ಮತ್ತು ಎಷ್ಟು ಪಾವನವಾದದ್ದು ಎನ್ನುವಂತಹ ವಿಚಾರವನ್ನು ತಿಳಿಸಲಿಕ್ಕೆ ಚಿದಂಬರ ಸ್ವಾಮಿಗಳಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರಸನ್ನವದನಾಕ್ಷಂಚ ಸರ್ವದೇವ ಸ್ವರೂಪಿಣಂ, ಸರ್ವದೇವದೇವತೆಯರ ಸ್ವರೂಪವಾದ ಶ್ರೀ ಗುರುವಿನ ಆ ಚರಣದಿಂದ ಬಂದಂತಹ ಆ ಪಾದೋದಕದ ಮಹಿಮೆ ಎಷ್ಟಿದೆ ಅನ್ನಬೇಕಾದ್ರೆ, ಆ ಪಾದೋದಕವನ್ನು ತೆಗೆದು ಯಾರ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಅಂತ ಸ್ವಾಮಿಗಳು ಹೇಳ್ತಾರೆ. ಹೇಗೆ ಅಂತಂದರೆ, ನಮಗೆ ಒಂದು ಅಗ್ನಿಯ ಅನುಭವ ನಮಗಾಗಬೇಕು ಅಂದರೆ ಅದ್ರ ಹತ್ತಿರ ಹೋದ್ರೇ ಆಗೋದು. ಅಗ್ನಿಯ ಬಗ್ಗೆ ನಾವು ಚೆನ್ನಾಗಿ ಓದಿಬಿಟ್ರೆ ಪುಸ್ತಕದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಎಲ್ಲೋ ನೋಡಿಬಿಟ್ರೆ ನಿಮಗೆ ಅಗ್ನಿಯ ಅನುಭವ ಆಗಲ್ಲ. ಅಗ್ನಿಯ ಹತ್ತಿರ ಹೋಗಿ ಅದರನ್ನು ಅನುಭವಿಸಿದರೆ ಮಾತ್ರ ಹೇಗೆ ಅದರ ಅನುಭವ ಪ್ರಾಪ್ತಿಯೋ ಅದೇ ರೀತಿ ಗುರುವಿನ ಹತ್ತಿರ ಹೋದವನಿಗೆ ಮಾತ್ರ ಆ ಗುರುವಿನ ಮಹಿಮೆ ಅರ್ಥ ಆಗ್ತದೆ. ಎಲ್ಲರಿಗೂ ಗುರುವಿನ ಮಹಿಮೆ ಅರ್ಥ ಆಗಲ್ಲ. ಹಾಗೆ ಆ ಗುರುವಿನ ಚರಣಗಳನ್ನು, ಪಾದಗಳನ್ನು ತೊಳೆದಂತಹ ಆ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡವನಿಗೆ ಇನ್ನೆಂತಹ ಒಂದು ಅದ್ಭುತ ನಡೆದಿರಬಹುದು ಅನ್ನುವಂತಹ ವಿಚಾರವನ್ನು ಸ್ವಾಮಿಗಳು ಹೇಳ್ತಾರೆ. ಈ ಮಲದಿಂದ ಎಲ್ಲ ರೀತಿಯ ಮಲಗಳು, ಆಣವ ಮಲ, ಕಾಮಿಕ ಮಲ, ಈ ಶರೀರ ತುಂಬ ರೀತಿಯಾದ ಮಲಗಳಿಂದ ಕೂಡಿರುವಂಥದ್ದು ಮತ್ತು ಜನ್ಮವೇ ಪಾಪದಿಂದ ಆಗಿರುವಂಥದ್ದು. ಇಂತಹ ಈ ಮಲಪೂರಿತವಾದ ಈ ಶರೀರವನ್ನು ಸ್ವಚ್ಛಗೊಳಿಸಿ, ಅಂತಹ ಬಾಹ್ಯ ಬರೀ ಹೊರಗಡೆ ತೊಳ್ಕೊಂಬಿಟ್ರೆ ಆಗಲ್ಲ, ಒಳಗಡೆನೂ ಅದನ್ನು ಶುದ್ಧ ಮಾಡುವಂಥದ್ದು. ಹೊರಗೂ ಒಳಗೂ, ಸೂಕ್ಷ್ಮವಾಗಿಯೂ ಸ್ಥೂಲವಾಗಿಯೂ, ದೈಹಿಕವಾಗಿಯೂ ಮಾನಸಿಕವಾಗಿಯೂ, ಈ ರೀತಿಯಾಗಿ ಎಲ್ಲ ರೀತಿಯಾಗೂ ನಮ್ಮನ್ನು ಶುದ್ಧಗೊಳಿಸುವಂತಹ ಶಕ್ತಿ ಆ ಗುರುಪಾದೋದಕಕ್ಕಿದೆ. ಮತ್ತು ಅದು ಹೇಗಿರುತ್ತೆ ಗುರುಪಾದೋದಕ ಅಂದರೆ, ವಿರಜೋ ಮಂತ್ರ ಜಾಯತೆ. ವಿರಜಾ ಮಂತ್ರ ಅನ್ನುವಂಥದ್ದು ತುಂಬ ಪವಿತ್ರಕರವಾದ ಮಂತ್ರ. ಆ ಮಂತ್ರದಿಂದಲೇ, ಆ ಮಂತ್ರದ ಪಾರಾಯಣದಿಂದ ಹಿಂದೆ ಎಲ್ಲ ಯಾವ್ದು ಸನ್ಯಾಸ ಪ್ರಾಪ್ತಿಯಾಗ ಮುಂಚೆ ಆ ಮಂತ್ರವನ್ನೆಲ್ಲ ಪಾರಾಯಣ ಮಾಡಿಸೋರು. ಯಾಕೆಂದರೆ ಆ ವೈರಾಗ್ಯ ಪ್ರಾಪ್ತಿಯಾಗಲಿ. ಆ ಮಂತ್ರ ಅರ್ಥ ಅಷ್ಟು ಚೆನ್ನಾಗಿದೆ. ಅಂತಹ ವಿರಜಾದಿ ಮಂತ್ರಗಳಿಂದ ಮಾಡಿದಂತಹ ಒಂದು ಜಲಕ್ಕೆ ಯಾವ ರೀತಿಯಾದ ಶಕ್ತಿ ಇರುತ್ತೋ ಆ ಗುರುಪಾದೋದಕವು ಅಷ್ಟೇ ಶಕ್ತಿಯಿಂದ ಕೂಡಿರುತ್ತೆ. ಮತ್ತು ಆ ಗುರುವೇ ವಿರಜಾ ಸ್ವರೂಪನಾಗಿದ್ದಾನೆ, ಗುರುವೇ ವೈರಾಗ್ಯ ಸ್ವರೂಪನಾಗಿದ್ದಾನೆ. ಮತ್ತು ಅಂತಹ ಗುರು ನಮಗೆ ಜ್ಞಾನವನ್ನು ಕೊಡ್ತಾನೆ. ಮತ್ತು ಅಂತಹ ಜಲದಿಂದ ನಾವು ಪುನೀತರಾದರೆ ಯಾವ ರೀತಿಯಾದ ಒಂದು ಅನುಭವ ನಮಗಾಗುತ್ತೆ ಅಂದರೆ, ಆ ಸ್ಫಟಿಕ ಅಂತ ಅಂದರೆ ಕ್ರಿಸ್ಟಲ್ ಅಂದರೆ ಅದು ಸ್ಫಟಿಕ. ಕ್ರಿಸ್ಟಲ್ ಅಂತ ಅಂದರೆ ಅದೊಂದು ರೀತಿ ಕಲ್ಲು. ಹೇಗಿರುತ್ತೆ ಅಂದರೆ ಐಸ್ ಗಡ್ಡೆ ಇದ್ದಂಗೆ ಈ ಕಡೆಯಿಂದ ಆ ಕಡೆ ಕಾಣುತ್ತೆ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಥರ. ಆ ರೀತಿಯಾಗಿ ಅಷ್ಟು ಶುದ್ಧರನ್ನಾಗಿ ನಮ್ಮನ್ನು ಮಾಡುವಂತಹ ಶಕ್ತಿ ಆ ಗುರುವಿನ ಪಾದೋದಕಕ್ಕಿದೆ ಅಂತ ಸ್ವಾಮಿಗಳಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಮುಂದಿನ ವಿಚಾರವನ್ನು ಮತ್ತು ಮುಂದಿನ ಸರಣಿಯಲ್ಲಿ ನೋಡೋಣ. ಈ ಸಲ ಈ ವಾರದ ಗುರುಗೀತೆಯ ವಿಚಾರ ಒಂದಾದರೆ, ಇನ್ನೊಂದು ವಿಚಾರ ಏನು ಅಂತ ಅಂದರೆ, ನಮ್ಮ ಆಶ್ರಮದಲ್ಲಿ ನಡೆತಾ ಇರುವಂತಹ ದತ್ತಾತ್ರೇಯ ಮತ್ತು ಆಂಜನೇಯರ ಬ್ರಹ್ಮ ಕಲಶ ಕುಂಭಾಭಿಷೇಕದ ವಿಷಯ. ಈ ವಿಷಯದ ಕುರಿತಾಗಿ ನಾನು
ಒಂದು ವಿಚಾರವನ್ನು ಹೇಳಬೇಕು. ಏನು ಅಂದರೆ ಈ ಬ್ರಹ್ಮ ಕಲಶ ಕುಂಭಾಭಿಷೇಕ ಬಂದುಬಿಟ್ಟು ತುಂಬ ಅಮೂಲ್ಯವಾದ ಒಂದು ಕಾರ್ಯ. ಅದು ಯಾವಾಗಲೂ ನಾವು ನೆನೆಸ್ಕೊಂಡು ಕೂಡಲೇ ಆಗೋಲ್ಲ. ಆ ರೀತಿಯಾಗಿ ಅದು ಬಂದುಬಿಟ್ಟು ಪ್ರತಿ 12 ವರ್ಷಕ್ಕೆ ಎಲ್ಲ ದೇವಸ್ಥಾನಗಳಲ್ಲೂ ಆ ಒಂದು ಬ್ರಹ್ಮ ಕಲಶಾಭಿಷೇಕವನ್ನು ಮಾಡಿ ದೇವರನ್ನು ಪೂಜೆ ಮಾಡುವಂತಹದ್ದು, ದೇವರನ್ನು ಪುನಃ ತತ್ವಕಲಾದಿ ಆವಾಹನೆಯನ್ನು ಮಾಡಿ ಹೋಮವನ್ನು ಮಾಡಿ ಆ ಮೂರ್ತಿಯಲ್ಲಿ ಶಕ್ತಿ ತುಂಬುವಂತಹ ಒಂದು ಕೆಲಸ. ಅಂತಹ ಒಂದು ಬ್ರಹ್ಮ ಕಲಶಾಭಿಷೇಕ ನಮ್ಮ ದತ್ತಾತ್ರೇಯರಿಗೆ ಮತ್ತು ಆಂಜನೇಯರಿಗೆ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ದತ್ತಾಂಜನೇಯರ ಆಶೀರ್ವಾದಕ್ಕೆ ಕಾರಣರಾಗಬೇಕು. ಮತ್ತು ದಿನಾಂಕ 14 ಈ ಕುಂಭಾಭಿಷೇಕ ಮುಗಿದು ಅವತ್ತಿನ ಮಧ್ಯಾಹ್ನ ಮತ್ತು ಸಭಾ ಕಾರ್ಯಕ್ರಮವೂ ಇರುತ್ತೆ. ಬ್ರಹ್ಮಾನಂದ ಭಾರತಿ ಸ್ವಾಮಿಗಳ ವಿಶೇಷ ಸನ್ನಿಧಾನದಲ್ಲಿ ಇದು ನಡೆಯುತ್ತೆ. ಹೀಗೆ ಎಲ್ಲರೂ ಈ ದತ್ತಾಂಜನೇಯರ ಈ ಬ್ರಹ್ಮ ಕಲಶಾಭಿಷೇಕಕ್ಕೆ ಬಂದು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ನಾನು ಈ ಮೂಲಕ ಎಲ್ಲರನ್ನೂ ಕೇಳ್ಕೊತೀನಿ. ರಾಧೆ ಕೃಷ್ಣ.